ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಡಿಸೈನ್ನ ತೋರಿಸ್ತೀನಿ ನೋಡಿ. ಈ ರೀತಿ ಬಾರ್ಡ್ರನ್ನ ಸಪ್ರೇಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ಗೆ ಲೈನಿಂಗ್ ಅಟ್ಯಾಚ್ ಮಾಡಿಟ್ಟಿದ್ದೀನಿ ನೋಡಿ. ಈ ರೀತಿ ಇದನ್ನು ಮಧ್ಯ ಕಟ್ ಮಾಡ್ಕೋತೀನಿ. ಇದನ್ನು ಎರಡೂ ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೋತೀನಿ ನೋಡಿ. ಈ ರೀತಿ ಇಟ್ಟು ಸ್ಟಿಚ್ ಹಾಕೋತೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈ ರೀತಿ ಸ್ಟಿಚ್ ಹಾಕ್ಕೊಂಡೆ. ಇವಾಗ ಇದನ್ನು ಸ್ಟಿಚ್ ಹಾಕ್ಕೊಂಡಿರುವಂಥ ಬಾರ್ಡ್ರ್ ಬಟ್ಟೆನ ಇದ್ರ ಮೇಲೆ ಇಟ್ಕೋತೀನಿ ನೋಡಿ. ಈ ರೀತಿ ಇಟ್ಕೊಂಡು ಮಧ್ಯ ಹೊಲಿಗೆ ಹಾಕಿರುವಂಥದ್ದು ಸೆಂಟ್ರಿಗೆ ಬರಬೇಕು ನೀಟಾಗಿ. ಆ ರೀತಿ ಇಟ್ಕೋಬೇಕು ನೋಡಿ. ಈ ರೀತಿ ಇಟ್ಟು ಮಧ್ಯ ಹೊಲಿಗೆ ಹಾಕಿದ್ದೀನಲ್ಲ ಅದು ಸೆಂಟ್ರಿಗೆ ಬರೋ ರೀತಿ ಇಟ್ಕೊಳ್ಳಿ. ನೋಡಿ, ಆ ಕಡೆ ಈ ಕಡೆ ಜಗ್ಗಾಡತ್ತೆ ಅಂತ ಅದಕ್ಕೆ ಗುಂಡ್ಪಿನ್ನನ್ನು ಸೂಜಿನ ಹಾಕ್ಕೊಳ್ಳಿ ನೋಡಿ. ಈ ರೀತಿ ಹಾಕ್ಕೊಂಡ್ರೆ ಆ ಕಡೆ ಈ ಕಡೆ ಜಗ್ಗಾಡಲ್ಲ. ಸ್ಟಿಚ್ ಮಾಡಬೇಕಾದ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಈ ಸೈಡು ಸುಧಾ ನಾನು ಗುಂಡ್ಪಿನ್ ಹಾಕೋತಿದ್ದೀನಿ ನೋಡಿ. ಇವಾಗ ನೆಕ್ನ ಸುತ್ತ ಸ್ಟಿಚ್ ಹಾಕಿ ನೀಟಾಗಿ ನಿಧಾನವಾಗಿ ಸ್ಟಿಚ್ ಹಾಕಿ ನೋಡಿ. ಸ್ಟಿಚ್ ಹಾಕ್ಕೊಂಡೆ. ಇವಾಗ ಗುಂಡ್ಪಿನ್ನ ತೆಗೆದುಬಿಡಿ ನೋಡಿ. ಈ ರೀತಿ ತೆಗೆದುಬಿಟ್ಟು ನೋಡಿ. ಇವಾಗ ಇದನ್ನು ಸೀದಾ ಇಟ್ಕೊಳ್ಳಿ ನೋಡಿ. ಈ ರೀತಿ ಸೀದಾ ಇಟ್ಕೊಂಡು ನೀಟಾಗಿ ಬಂದಿದೆ. ಸೀದಾ ಇಟ್ಕೊಂಡು ನಿಮಗೆ ಎಷ್ಟು ಇಂಚ್ ಬೇಕೋ ಅಷ್ಟು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನಾನು 1 ಇಂಚಿಗೆ ಮಾರ್ಕ್ ಮಾಡ್ಕೋತಿದ್ದೀನಿ. ನಿಮಗೆ ಬೇಕು ಅಂದರೆ 1.5 ಇಂಚು 2 ಇಂಚಿಗೂ ಬೇಕಾದ್ರೆ ಮಾರ್ಕ್ ಮಾಡ್ಕೋಬೋದು. ಮತ್ತು ಬೇರೆ ಬೇರೆ ಶೇಪು ಸುಧಾ ಕೊಡ್ಬೋದು. ನಾನಿಲ್ಲಿ ಬರೀ ರೌಂಡ್ ಶೇಪೇ ಕೊಡ್ತಿದ್ದೀನಿ. ರೌಂಡ್ ಶೇಪಿಗೆ 1 ಇಂಚಿಗೆ ಮಾರ್ಕ್ ಮಾಡ್ಕೋತಿದ್ದೀನಿ. ನೋಡಿ, ಇವಾಗ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿಗೆ ಕಟ್ ಮಾಡ್ಕೋತೀನಿ. ನಿಧಾನವಾಗಿ ನೋಡಿ ಕಟ್ ಮಾಡ್ಕೋಬೇಕು. ಬ್ಲೌಸ್ ಕಟ್ ಮಾಡಿಬಿಡ್ತೀವಿ. ನೋಡಿಕೊಂಡು ನಿಧಾನವಾಗಿ ಕಟ್ ಮಾಡಬೇಕು ನೋಡಿ. ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ. ನೀಟಾಗಿ ಬಂತು. ಇವಾಗ ಇದಕ್ಕೆ ಸುತ್ತ ಲೇಸ್ನ ಕೊಡ್ತೀನಿ ನೋಡಿ. ಈ ರೀತಿ ಗೋಲ್ಡ್ ಲೇಸ್ನ ತಗೊಂಡಿದ್ದೀನಿ ನೋಡಿ. ನಿಮಗೆ ಬೇಕು ಅಂದರೆ ಮೆರೂನ್ ಕಲರ್ ಲೇಸ್ನಾದರೂ ಕೊಟ್ಕೋಬೋದು. ನಾನಿಲ್ಲಿ ಗೋಲ್ಡ್ ಲೇಸ್ನೇ ತಗೊಂಡಿದ್ದೀನಿ ನೋಡಿ. ಈ ರೀತಿ ಇಟ್ಟು ನಾವು ಕಟ್ ಮಾಡಿರುವಂಥದ್ದು ಲೇಸಲ್ಲಿ ಮುಚ್ಚೋಗಬೇಕು. ಅದು ಕಾಣಿಸ್ಬಾರ್ದು ಎಲ್ಲೂ ಕೂಡ. ಆ ರೀತಿ ನಿಧಾನವಾಗಿಟ್ಟು ರೌಂಡ್ ಶೇಪ್ ಬರೋ ರೀತಿ ನೋಡಿ. ನಿಧಾನವಾಗಿ ರೌಂಡ್ ಶೇಪ್ ಬರೋ ರೀತಿ ತಿರುಗಿಸ್ಕೊಂಡು ಸ್ಟಿಚ್ ಹಾಕಬೇಕು.
ನೋಡಿ ಇವಾಗ ಆಯಿತು. ಲೇಸ್ನ ಕಟ್ ಮಾಡಿಕೊಂಡೆ. ಇವಾಗ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಲೇಸ್ ಮೇಲೇ ಒಂದು ಸೈಡ್ ಸ್ಟಿಚ್ ಮಾಡಿದ್ದೆ. ಇವಾಗ ಅದೇ ಲೇಸ್ ಮೇಲೆ ಇನ್ನೊಂದು ಸೈಡು ಸ್ಟಿಚ್ ಮಾಡ್ತೀನಿ. ನೋಡಿ ಈ ರೀತಿ ಇನ್ನೊಂದು ಸೈಡು ಒಂದು ಹೊಲಿಗೆನ ಹಾಕ್ಕೊಡಿ. ನೋಡಿ ಇವಾಗ 2 ಸ್ಟಿಚ್ ಹಾಕ್ಕೊಂಡೆ. ಇವಾಗ ಇದನ್ನು ಉಲ್ಟಾ ಮಾಡಿ ನಾನು ನೆಕ್ನ ಕಟ್ ಮಾಡಿದ್ದೀನಲ್ಲ ಅಲ್ಲಿಗೆ ಕಟ್ ಮಾಡ್ತೀನಿ. ನೋಡಿ ಈ ರೀತಿ ನೆಕ್ನ ಯಾವ ರೀತಿ ಕಟ್ ಮಾಡಿದ್ದೀನಿ ಆ ರೀತಿ ಅದನ್ನು ಕಟ್ ಮಾಡಿಬಿಡ್ತಿದ್ದೀನಿ. ನೋಡಿ ಇವಾಗ ಈಗ ಬಂತು. ನೋಡಿ ಇದಕ್ಕಿವಾಗ ಸೀರೆ ಬಟ್ಟೆ ತಗೊಂಡು ಪೈಪಿಂಗ್ ಮಾಡ್ಕೋತೀನಿ. ನೋಡಿ ಇದು ಸೀರೆ ಬಟ್ಟೆ, ಸೀರೆ ಪಿಂಕ್ ಇದೆ. ನೋಡಿ ಇದರಲ್ಲಿ ಇವಾಗ ನಾನು ಕ್ರಾಸ್ ಕಟ್ಟಿಂಗ್ ಮಾಡ್ಕೋತೀನಿ ಪೈಪಿಂಗ್ಗೆ. ನೋಡಿ ಈ ರೀತಿ ಕಟ್ ಮಾಡಿಕೊಂಡೆ. ಇವಾಗ ಎರಡನ್ನೂ ಅಟ್ಯಾಚ್ ಮಾಡ್ಕೋತೀನಿ. ನೋಡಿ ಒಂದು ಸೈಡು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡೆ. ಇವಾಗ ಇದನ್ನು ಅದ್ರ ಮೇಲೆ ಇಟ್ಟು ಪೈಪಿಂಗ್ ಮಾಡ್ಕೋತೀನಿ. ನೋಡಿ ಈ ರೀತಿ ಚುಟ್ಕ ಹೊಡ್ಕೊಂಡೆ. ಇವಾಗ ಅದನ್ನು ಸಣ್ಣದಾಗಿ ನೀಟಾಗಿ ಪೈಪಿಂಗ್ ಮಾಡ್ತಿದ್ದೀನಿ. ನೋಡಿ ಇವಾಗ ರೆಡಿ ಆಯಿತು. ನೋಡಿ ಚೆನ್ನಾಗಿ ಬಂತು. ನೋಡಿ ಈ ರೀತಿ ಇಷ್ಟ ಆಗಿದರೆ ಲೈಕ್ ಮಾಡಿ.